ವೀಕ್ಷಕರೇ, ಕೆಎಂಎಂ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಹುನಕುಪ್ಪೆ. ಬೆಳಗಾವಿ ಜಿಲ್ಲೆಯ ಮೈಕ್ರೋ ಫೈನಾನ್ಸ್ ಹಾವಳಿ ಕೊಂಚ ತಪ್ಪಿತ್ತು ಎನ್ನುವ ಹೊತ್ತಿನಲ್ಲಿ ಬಡ್ಡಿ ಹಣಕ್ಕಾಗಿ ಯುವಕನ ಅಪಹರಣ ಮಾಡಿದ ಘಟನೆ ಸದಾಶಿವನಗರದಲ್ಲಿ ನಡೆದಿದೆ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿದ್ದು, ಜಿಲ್ಲಾಡಳಿತ ಇದಕ್ಕೆ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗಿದೆ. ಆದರೆ ಕೈ ಸಾಲ ಕೊಟ್ಟವರ ಕಿರುಕುಳದಿಂದ ಬಡ್ಡಿ ಹಣಕ್ಕಾಗಿ ಸದಾಶಿವನಗರದ ಯುವಕ ವಿಶ್ವಜಿತ್ ಹಿಂಡಲ್ಗೇಕರ್ ಅಪಹರಣ ಮಾಡಿ ಗೃಹ ಬಂಧನದಲ್ಲಿಟ್ಟು ಬಡ್ಡಿ ದಂಧೆಕೋರರು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಡ್ಯಾನಿ ಬೀಡ್ಕರ್ ಎಂಬಾತನ ಬಳಿ 2 ಲಕ್ಷ ರೂಪಾಯಿ ಹಣ ಪಡೆದಿದ್ದ ವಿಶ್ವಜಿತ್ ಪಡೆದ ಸಾಲದ ಅಸಲು ತೀರಿಸಿದ್ದ. ಆದರೆ ಅದರ ಬಡ್ಡಿ ಹಣಕ್ಕಾಗಿ ಮಂಗಳವಾರ ಬೆಳ್ಳಂಬೆಳಗ್ಗೆ ವಿಶ್ವಜಿತ್ಗೆ ಟೀ ಕುಡಿಯಲೆಂದು ಡ್ಯಾನಿ ಜೊತೆ ಮನೆಯಿಂದ ಹೊರಹೋದ ವಿಶ್ವಜಿತ್ಗೆ ಸಂತೆ ಬಸ್ತವಾಡ್ ಗ್ರಾಮದ ಪಾಟೀಲ್ ಫಾರ್ಮ್ ಹೌಸ್ನಲ್ಲಿ ಯುವಕನನ್ನ ಬಂಧನದಲ್ಲಿಟ್ಟಿದ್ರು. ವಿಶ್ವಜಿತ್ ಮನೆಗೆ ಮರಳದಿದ್ದಾಗ ಸಂದೇಹಪಟ್ಟ ವಿಶ್ವಜಿತ್ ತಂದೆ ಸತೀಶ್ ವಿಶ್ವಜಿತ್ಗೆ ಕರೆ ಮಾಡಿದಾಗ ಅಪಹರಣವಾದ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಎಪಿಎಂಸಿ ಠಾಣೆಗೆ ದೂರು ನೀಡಿರುವ ವಿಶ್ವಜಿತ್ ತಂದೆ ಸತೀಶ್ ಹಿಂಡಲ್ಗೇಕರ್ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಅಪಹರಣ ಪ್ರಕರಣ ದಾಖಲಿಸಲಾಗಿದೆ. 2 ಲಕ್ಷ ಸಾಲ ಪಡೆದಿದ್ದ ವಿಶ್ವಜಿತ್ ಸಾಲ ಮರಳಿ ಪಾವತಿಸಿದ್ದ. ಬಡ್ಡಿ ತುಂಬದ ಹಿನ್ನೆಲೆಯಲ್ಲಿ ಆತನನ್ನ ಒತ್ತಾಯಪೂರ್ವಕವಾಗಿ ಅಪಹರಣ ಮಾಡಿ ಫಾರ್ಮ್ ಹೌಸ್ನಲ್ಲಿ ಕೂಡಿ ಹಾಕಿದ್ದಾರೆ. ನಮಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಸತೀಶ್ ಹಿಂಡಲ್ಕರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಾ ಕುಡಿಯಕ ಮಾತಾಡೋಣ ಅಂತ. ಎಲ್ಲಿದ್ರಿ ನಿಮ್ಮ ಹುಡುಗ ಅವಾಗ? ಮನೆಯೊಳಗಿದ್ರಿ. ಮತ್ತು ಅವ ಹೋದ ಕೂಡಲೇ ಏನು ಫೋಟೋ ಇದು ಫೋನು ಆಗ್ತಿಲ್ಲ. ಆಮೇಲೆ ಒಂದು ತಾಸು ನಂತರ ಆಮೇಲೆ ಇದು ಯಾರು ತೊಗೊಂಡೋಗಿದ್ರು ಅವ್ನು ಕೇಳಿದೆ. ನಮ್ಮ ಮಗ ಇಲ್ಲಿ ಅದಾನ, ಇದು ಯಾವ ಊರು ಐತದ ಸಂತಿ ಬಸ್ತವಾಡ ಅಂತ. ಇಲ್ಲ ಕಿನ್ಯಾಗ ಐತಾನ ಅಂತ ಹೇಳಿದ ಅವ. ಹಾಂ ಹೌದವ. ಆಮೇಲೆ ನಂಗೆ ಗೊತ್ತದ. ಆಮೇಲೆ ಅದು ಫುಟೇಜ್ ಮೇಲೆ ಇದು ಮೊಬೈಲ್ ಫುಟೇಜ್ ಮೇಲೆ ನಾ ಅದು ಹುಡುಕಾಡಕ್ಕೆ ಹೋಗಿ ಅವ ಬಂದು ಒಂದು ಸಂತಿ ಬಸ್ತವಾಡ ಫಾರ್ಮ್ ಹೌಸ್ ಒಳಗೆ ಇದ್ದವ. ಅದಕ್ಕಾಗಿ ಈಗ ಏನಾಗಿತ್ತು ರೀ, ಅಲ್ಲೇ ಹೋದ ಕೂಡಲೇ ನಾವು ಕಂಪ್ಲೇಂಟ್ ಮಾಡಿದ್ವಿ. ಆಮೇಲೆ ಇನ್ನು ಪೊಲೀಸರು ಇದು ಮಾಡಿದ್ರು. ಎದ್ರ ಸಲ ಕರ್ಕೊಂಡು ಹೋಗ್ಯಾರ? ಏನು ಅಂದ್ರೆ ಅವ್ನು ರೊಕ್ಕದ ಇದು ವ್ಯವಹಾರ ಆಗಿತ್ತು ರೀ. ಅದು ಕೊಟ್ಟಿದ್ದಾನೆ ಎಲ್ಲ. ಒಂದು ಬಡ್ಡಿ ಸಲುವಾಗಿ ಅವ ಇದು ಮಾಡಕತ್ತಿದ. ಆಮೇಲೆ ಬಡ್ಡಿ ನಾವು ಕೊಡ್ತೀವಿ, ಅದ್ರ ಡಿಲೇ ಆಗ್ತದೆ ಅಂದ ಕೂಡಲೇ ಅವ ಹೆಚ್ಚು ಪ್ರೆಷರ್ ಮಾಡಿ ಅವ ಇದು ತೊಗೊಂಡು ಹೋಗಿದ. ಈಗ ಎಷ್ಟು ವರ್ಷದಿಂದ ಇಸ್ಕೊಂಡಿದ್ರು ರೊಕ್ಕ ರೀ? ಈಗ ಒಂದು 6 ತಿಂಗಳು ಹಿಂದೆ ಬಂತು. 2 ಲಕ್ಷ ರೂಪಾಯಿ? ಹಾಂ, ಒಂದು 2 ಲಕ್ಷ ಕೊಟ್ಟಾರ ಎಲ್ಲ? ಕೊಟ್ಟಿದ್ದೈತೆ. ಗಂಟೆಲ್ಲ ಕೊಟ್ಟಿದ್ದಾರೆ? ಹಾಂ, ಕೊಟ್ಟಿದ್ದೈತೆ. ಈಗ ಬರೀ ಬಡ್ಡಿ ಸಲುವಾಗಿದೆ? ಹಾಂ, ಬಡ್ಡಿ ಸಲುವಾಗ ಇನ್ನು ಹಚ್ಚಿದ್ದೆ ನಾನು. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.